ತಂದೆ ನಾರಾಯಣ ನಮಸ್ಕಾರಗಳು. ದಿಗಂಬರ ದಿಗಂಬರ ಶ್ರೀಪಾದ ವಲ್ಲಭ ದಿಗಂಬರ. ವೀಕ್ಷಕರೇ, ಇಂದು ನಾನು ಗುರುಚರಿತ್ರೆಯ ಚತುರ್ಥೋಧ್ಯಾಯವಾದ ಅನಸೂಯ ಚರಿತ್ರೆಯ ಕುರಿತು ಹೇಳಲು ಉಪಕ್ರಮಿಸುತ್ತೇನೆ. ಸಿದ್ಧರು ಶಿಷ್ಯನಾದ ನಾಮಧಾರಕನ ವಿನಂತಿಯನ್ನು ಕೇಳಿ ಅವನ ಭಕ್ತಿಯನ್ನು ಕಂಡು ಪುಳಕಿತರಾಗ್ತಾರೆ. ಅವನ ಪ್ರಶ್ನೆಯನ್ನೆಲ್ಲ ಅರಿತು, ನೀನು ಒಳ್ಳೆ ಪ್ರಶ್ನೆಯನ್ನು ಕೇಳಿದೆ, ನಿನಗೆ ಎಲ್ಲವನ್ನು ಸವಿಸ್ತರವಾಗಿ ಹೇಳ್ತೇನೆ ಅಂತ ಸೃಷ್ಟಿಯ ಮೂಲದಿಂದ ಹೇಳಲಿಕ್ಕೆ ಆರಂಭ ಮಾಡ್ತಾರೆ. ಪೂರ್ವದಲ್ಲಿ ಸೃಷ್ಟಿ ಅಂತ ಏನೂ ಇರಲಿಲ್ಲ, ಎಲ್ಲ ಕಡೆ ಜಲಮಯವಾಗಿತ್ತು. ಅದಕ್ಕಾಗಿ ವೇದದಲ್ಲಿ ಆಪೋ ನಾರಾಯಣ ಅಂತ ಹೆಸರು ಬಂದಿದೆ. ಅದಕ್ಕೆ ಉದಕ ರೂಪದಿಂದಿದ್ದ ಆಪೋ ನಾರಾಯಣನು ಎಲ್ಲ ಕಡೆ ಪೂರ್ಣ ವಾಸ ಮಾಡಿದವನಾಗಿ ಪ್ರಪಂಚ ಗುಣದಿಂದ ಕೂಡಿದ ಸೃಷ್ಟಿಯನ್ನು ನಿರ್ಮಿಸಬೇಕೆಂಬ ಬುದ್ಧಿಯನ್ನು ಹೊಂದಿ ಹಿರಣ್ಯಗರ್ಭ ಎಂಬ ತತ್ಯವನ್ನು ನಿರ್ಮಿಸ್ತಾನೆ. ಅದಕ್ಕೆ ಬ್ರಹ್ಮಾಂಡ ಅಂತ ಹೆಸರು ಬಂತು. ಆಮೇಲೆ ನಾರಾಯಣನು ರಜೋಗುಣದಿಂದ ಬ್ರಹ್ಮನನ್ನು ಹುಟ್ಟಿಸಿದನು. ಅವನಿಗೆ ಹಿರಣ್ಯಗರ್ಭ ಎಂದು ಹೆಸರಾಯಿತು. ಅಲ್ಲಿಗೆ ದೇವಮಾನದ 1 ವರ್ಷ ಆಯಿತು. ಆಮೇಲೆ ಅದೇ ಬ್ರಹ್ಮಾಂಡ ಒಡೆದು ಒಂದು ಆಕಾಶ, ಒಂದು ಭೂಮಿ, ಹೀಗೆ 2 ಭಾಗಗಳಾದವು. ಅದರಲ್ಲಿ ಬ್ರಹ್ಮನು ಹುಟ್ಟಿ 14 ಲೋಕ, 10 ದಿಕ್ಕು, ಮನಸ್ಸು, ವಚನ, ಕಾಲ, ಕಾಮ, ಕ್ರೋಧಾದಿಗಳನ್ನು ನಿರ್ಮಿಸ್ತಾನೆ. ಮುಂದಿನ ಸೃಷ್ಟಿಯನ್ನು ಉತ್ಪನ್ನ ಮಾಡಲಿಕ್ಕೆ ಬ್ರಹ್ಮನು ಮರೀಚಿ, ಅತ್ರಿ, ಆಂಗಿರಸ, ಪುಲಸ್ತ್ಯ, ಪುಲಹ, ಕೃತು, ವಸಿಷ್ಠರೆಂಬ 7 ಮಂದಿ ಮಾನಸ ಪುತ್ರರನ್ನು ಹುಟ್ಟಿಸ್ತಾನೆ. ಬ್ರಹ್ಮನು ಸೃಷ್ಟಿಕರ್ತನಾಗಿರ್ತಾನೆ. ಈಗ ಬ್ರಹ್ಮ ಮಾನಸ ಪುತ್ರರಲ್ಲಿ ಅತ್ರಿ ಮುನಿಯಿಂದ ಆರಂಭ ಮಾಡಿ ಗುರು ಸಂತತಿ ಪೀಠ ಇದೆ. ಅತ್ರಿ ಮುನಿಯ ಮಹಾಪತಿವ್ರತ ಹೆಂಡತಿಯ ಹೆಸರು ಅನಸೂಯಾದೇವಿ ಅಂತ. ಅವಳನ್ನ ಜಗದಂಬೆ ಲೋಕಮಾತೆ ಎಂದೇ ತಿಳಿಲಿಕ್ಕಾಗ್ತದೆ. ಆಕೆ ಸೌಂದರ್ಯ ಮತ್ತು ಲಕ್ಷಣವನ್ನ ವರ್ಣಿಸಲಿಕ್ಕೆ ಯಾರತ್ರೂ ಸಾಧ್ಯವಿಲ್ಲ ಅಂತ ಹೇಳ್ತಾರೆ ರಚನಾಕಾರರು. ದೇವೇಂದ್ರನು ದೇವತೆಗಳೆಲ್ಲ ಹೇಳಿದ್ದನ್ನು ಕೇಳಿ ಆ ಪತಿವ್ರತೆ ಹಾಗೆ ಇದ್ರೆ ಅವಳು ಬಹಳ ಶಕ್ತಿವಂತಳಾಗ್ಬಿಡ್ತಾಳೆ ಅಂತ ಹೆದರಿ ತ್ರಿಮೂರ್ತಿಗಳ ಬಳಿ ಹೋಗಿ, ಅಂದರೆ ಬ್ರಹ್ಮ ವಿಷ್ಣು ಮಹೇಶ್ವರರ ಬಳಿ ಹೋಗಿ ಮುನಿಪತ್ನಿ ಅನಸೂಯಾದೇವಿ ಬಗ್ಗೆ ಬಹಳವಾಗಿ ಹೇಳ್ತಾನೆ. ನಾವು ಹೀಗೆ ಸುಮ್ಮನೆ ಕೂತ್ಕೊಂಡ್ರೆ ಆಗೋದಿಲ್ಲ. ಅವಳು ಒಂದು ದಿವಸ ಯಾರಿಗಾದರೂ ಏನಾದರೂ ವರ ಕೊಟ್ಲು ಅಂದರೆ ಆ ವರದಂತೆ ಆಗ್ಬಿಟ್ರೆ ನಾವು ಅವ್ರ ಮನೆ ಬಾಗಿಲು ಕಾಯ್ತಾ ಕೂತ್ಕೊಳ್ಬೇಕಾಗ್ತದೆ ಅಂತ ತ್ರಿಮೂರ್ತಿಗಳಲ್ಲಿ ಪರಿಯಾಗಿ ಹೇಳಿದಾಗ ಅವರು ನೋಡೇ ಬಿಡು, ಹಾಗಿದ್ರೆ ಅವಳು ಎಂಥ ಪತಿವ್ರತೆ, ಅವಳು ಇಲ್ಲ ಆಗಬೇಕು, ಇಲ್ಲ ಭೂಮಿ ಮೇಲೆ ಹುಟ್ಕೊಳ್ಬೇಕು ಆಗಬೇಕು ಅಂತ ಹೇಳಿ ಅವಳ ಸತ್ವ ಪರೀಕ್ಷೆಗೆ ಹೋಗ್ತಾರೆ. ಹೋದವರು ಶ್ರೀದಾ ಅತ್ರಿ ಆಶ್ರಮದ ಹತ್ರ ಹೋಗ್ತಾರೆ. ಅತ್ರಿ ಮುನಿಗಳು ಆಗ ನದಿ ತೀರಕ್ಕೆ ಹೋಗಿರ್ತಾರೆ. ಇವರು ಅನಸೂಯೆ ಹತ್ರ, ನಾವು ಅತಿಥಿಗಳು ಬಂದಿದ್ದೇವೆ, ನಮಗೆ ಬ್ರಹ್ಮಗೆ ಬಹಳ ಹಸಿವಾಗಿದೆ, ಬೇಗ ಬೇಗ ಊಟ ಹಾಕಬೇಕು ಅಂತ ಕೇಳ್ಕೊಳ್ತಾರೆ. ಆಯಿತು ಹಾಕ್ತೇನೆ, ನೀವು ಸ್ನಾನ ಸಂಧ್ಯಾ ವಂದನೆ ಮುಗಿಸ್ಕೊಬರ್ರಿ ಅಂತ ಅನಸೂಯೆ ಹೇಳಿದಾಗ, ನಮ್ಗದೆಲ್ಲ ಆಗಿದೆ, ನೀವು ಬೇಗ ಊಟಕ್ಕೆ ಕೊಡು ಅಂತ ಕೇಳ್ತಾರೆ. ಅತಿಥಿ ಸತ್ಕಾರನೇ ಮುಖ್ಯವೆಂದು ಇಟ್ಕೊಂಡಿರುವಂಥ ಆ ಪತಿವ್ರತೆ ಆದರೂ ಅದಕ್ಕೆ ಒಪ್ಪಿ ಅವರನ್ನು ಎಲೆ ಮಣೆ ಹಾಕಿ ಊಟಕ್ಕೆ ಕರೀತಾಳೆ. ತುಪ್ಪದಿಂದ ಅಭಿಗೆರೆ ಮಾಡಿಕೊಂಡು ಬನ್ನಿ ಅಂತ ಪಳ್ಳಿ ಎಲ್ಲ ಬಡಿಸಿದಾಗ ಅವರು, ದೇವಿ, ನಾವು ಅತಿ ದೂರದಿಂದ ಬಂದಿದ್ದೇವೆ ಅತಿಥಿಗಳಾಗಿ, ನಿನ್ನ ಸುಂದರ ರೂಪವನ್ನು ನೋಡಿ ನಮಗೆ ಮತ್ತೊಂದು ಇಚ್ಛೆ ಉಂಟಾಗ್ತಾ ಇದೆ, ನೀನು ನಗ್ನಳಾಗಿ ನಮಗೆ ಅನ್ನಾಹಾರವನ್ನು ನೀಡಬೇಕು ಅಂತ ಕೇಳ್ಕೊಳ್ತಾರೆ. ಅವಳು ಯೋಚನೆ ಮಾಡ್ತಾಳೆ, ಓಹೋ, ಅಂದರೆ ಇವ್ರು ಯಾರೋ ಕಾರಣಿಕ ಪುರುಷರೇ ಇರಬೇಕು ಅಂತ ಅಂದ್ಕೊಂಡು ಏನು ಮಾಡ್ತಾಳೆ ಅಂದರೆ, ಅವಳು ಇಲ್ಲ ಅಂದರೆ ಅತಿಥಿಗಳನ್ನ ವಿಮುಖರನ್ನಾಗಿ ಮಾಡ್ದಂಗೆ ಆಗ್ತದೆ. ತನ್ನ ಪತಿ ಯಾವಾಗಲೂ ಅತಿಥಿಗಳು ಹಾಗೆ ಹೋಗಬಾರ್ದು, ಅವ್ರು ಕೇಳಿದ್ದನ್ನು ಕೊಡಬೇಕು ಅಂತ ಹೇಳ್ತಿದ್ರು, ಹೇಳೋದಷ್ಟೇ ಎಲ್ಲ ನಡೆಸ್ತಿದ್ರು. ಹಾಗಾಗಿ ಅವಳು ಪತಿಯ ಧರ್ಮವನ್ನು ಬಿಡ್ಲಿಕ್ಕೂ ಬರೋದಿಲ್ಲ ಅಂದ್ಕೊಂಡು ಮನಸ್ಸಿನಲ್ಲೇ ಪತಿಯನ್ನ ಸ್ಮರಿಸಿ ಅತಿಥಿಗಳ ಹತ್ರ, ನಿಮ್ಮ ಇಷ್ಟದಂತೆ ಆಗಲಿ, ನೀವು ಊಟ ಮಾಡ್ರಿ ಸ್ವಸ್ಥ ಚಿತ್ತದಿಂದ ಅಂತ ಹೇಳ್ತಾ ಸೀದಾ ಒಳಗೆ ಹೋಗ್ತಾಳೆ. ಒಳಗೆ ಹೋಗಿ ತನ್ನ ಪತಿಯನ್ನ ಭಕ್ತಿಯಿಂದ ಸ್ಮರಣೆ ಮಾಡಿ ತನ್ನ ಉಟ್ಟ ವಸ್ತ್ರವನ್ನು ತೆಗೆದಿಟ್ಟು ನಗ್ನಳಾಗಿ, ಇಲ್ಲಿ ಬಂದಂಥ ಅತಿಥಿಗಳು ನನ್ನ ಬಾಲಕರಾಗಲಿ, ಅಂದರೆ ಮಕ್ಕಳ ಸಮಾನರಾಗಲಿ ಅಂತ ತನ್ನ ಪತಿಯಲ್ಲಿ ಬೇಡ್ಕೊಂಡು ಅನ್ನ ಬಡಿಸೋದಕ್ಕೆ ಅಂತ ತಗೊಂಡು ಬರ್ತಾಳೆ ಹೊರಗಡೆ. ಆಗ ನೋಡಿದರೆ ತ್ರಿಮೂರ್ತಿಗಳು 3 ಮಂದಿ ಬಾಳೆ ಎಲೆ ಮೇಲೆ, ಅಂದರೆ ತಮ್ಮ ಎದುರುಗಡೆ ಇರೋ ಬಾಳೆ ಎಲೆ ಮೇಲೆ ಒಂದೊಂದು ಪಾಪುಗಳಾಗಿ ಉರುಳಾಡ್ತಾ ಇದ್ರು. ಆಗ
ಅನಸೂಯೆ ಬಹಳ ಗಾಬರಿ ಆಗ್ತಾಳೆ. ಇದೇನಿದು ಕೌತುಕ ಅಂತ. ಆಮೇಲೆ ಅವಳಿಗೆ ಆ ಬಾಲಕರು ಅಳ್ತಾ ಇದ್ರು. ಅವಾಗ ತಾಯಿ ಕರಳು ಹೆಂಗರಳಲ್ವಾ ಎಷ್ಟಂದ್ರು ಮನಸ್ತಾಡಿಲಿಲ್ಲ. ಹೋಗಿ ಬೇಗ ಬೇಗ ಬಟ್ಟೆ ಹಾಕೋ ಅಂದ್ಕೊಂಡು ಅವರನ್ನು ತಮ್ಮ ತೊಡೆ ಮೇಲೆ ಕುಂಡ್ರಿಸ್ಕೊಂಡು ಅವರಿಗೆ ಸಂತೋಷದಿಂದ ಸ್ತನಪಾನವನ್ನು ಮಾಡಿಸ್ತಾಳೆ. ಒಬ್ಬರಿಗೆ ಹೊಟ್ಟೆ ತುಂಬದಲ್ಲಿ ಮತ್ತೊಬ್ಬರಿಗೆ 3 ಜನರಿಗೂ ಹೊಟ್ಟೆ ತುಂಬ ತಿನ್ನಿಸಿ ಅವರನ್ನ ಜೋಗುಳ ಹಾಡಿ ಆಡಿಸ್ತಾ ಇರ್ತಾಳೆ. ಇತ್ತ ಅತ್ರಿಮಣಿಗಳು ನದಿ ತೀರಕ್ಕೆ ಹೋದವರು ಊಟದ ವೇಳೆ ಆಯಿತು, ಯಾರಾದ್ರೂ ಅತಿಥಿಗಳು ಬಂದಿರಬಹುದು ಅಂತ ಮನೆಗೆ ಬಂದು ನೋಡಿದ್ರೆ ಅನಸೂಯ ದೇವಿ 3 ಮಕ್ಕಳನ್ನ ಆಡಿಸ್ತಾ ಕೂತಿದ್ದಾಳೆ. ಅವ್ರಿಗೆ ನೋಡಿ ಆಶ್ಚರ್ಯ ಆಯಿತು. ಇದೇನು ಇದು ಅಂತ ಕೇಳಿದ್ರು. ತಮ್ಮ ದಿವ್ಯ ದೃಷ್ಟಿಯಿಂದ ಅದನ್ನೆಲ್ಲ ಅರ್ಥಕೊಂಡು ಓಹೋ ತ್ರಿಮೂರ್ತಿಗಳೇ ಇಲ್ಲಿ ಬಂದಿದ್ದಾರೆ ಅಂತ ತಿಳಿದು ಅವರಿಗೆ ನಮಸ್ಕಾರ ಮಾಡಿದ್ರು. ಆಗ ತ್ರಿಮೂರ್ತಿಗಳು ಸಂತೋಷ ಆನಂದದಿಂದ ದಂಪತಿಗಳ ಭಕ್ತಿಗೆ ಮೆಚ್ಚಿ ತಮ್ಮ ಪೂರ್ಣಾಂಶದಿಂದ ಬಾಲಕರಾಗಿ ಆ ತೊಟ್ಟಿಲಲ್ಲಿಯೇ ಉಳಿದು ನಿಜ ರೂಪವನ್ನು ಹೊಂದಿ ಆ ದಂಪತಿಗಳ ಎದುರಿಗೆ ನಿಂತು ಎಲೆಯ ತ್ರಿಮಣಿಯೇ ನೀನು ಧನ್ಯ, ಈ ಅನಸೂಯೆಯು ಸತ್ಯ ಪ್ರತಿವೃತೆಯಾಗಿದ್ದಾಳೆ ಅಂತ ಹೇಳಿ ನಿಮಗೆ ಬೇಕಾದ ವರವನ್ನು ಕೇಳ್ರಿ ಅಂತ ಹೇಳ್ತಾರೆ. ಆಗ ತ್ರಿಮಣಿ ಅನಸೂಯೆಯನ್ನು ಕೇಳಿದಾಗ ಅನಸೂಯೆ ಈ ಮಕ್ಕಳು ನನ್ನವೇ ಆಗಿ ಇಲ್ಲೇ ಇರಲಿ ಅಂತ ಕೇಳಿರಿ ಪ್ರಾಣೇಶ್ವರ್ರೆ ಅಂತ ಗಂಡನ ವತಿಯಿಂದ ಆ ವರವನ್ನು ಕೇಳಿಸ್ತಾಳೆ. ಅವರು ಸಂತೋಷದಿಂದ ತಥಾಸ್ತು ಅಂತ ಹೇಳಿ ಹೋಗ್ತಾರೆ. ಅವರು ಆ ಮಕ್ಕಳಿಗೆ 3 ಮಕ್ಕಳಾದ್ರಲ್ಲ, ಈಗ 3 ಮಕ್ಕಳನ್ನ ಅವರು ಇಲ್ಲೇ ಬಿಟ್ಟು ಇಲ್ಲೇ ಹೋಗಿದ್ದಾರೆ. 3 ಮಕ್ಕಳು. ಆ 3 ಮಕ್ಕಳಿಗೆ ಬ್ರಹ್ಮನಿಗೆ ಚಂದ್ರನೆಂದು, ವಿಷ್ಣುಮೂರ್ತಿಗೆ ದತ್ತನೆಂದು, ಮಹೇಶ್ವರ ಮೂರ್ತಿಗೆ ದೂರಾಸನೆಂದು ಹೆಸರಿರ್ತಾರೆ. ಆಮೇಲೆ ಬೆಳೆದು ದೊಡ್ಡವರಾಗ್ತಾರೆ ಅವರು. ಆಗ ದೂರ್ವಾಸ ಮತ್ತೆ ಚಂದ್ರ ತಾಯಿ ಎದುರು ಕೈ ಮುಗಿದು ನಿಂತು ದೂರ್ವಾಸ ತಾನು ತಪಸ್ಸು ಮಾಡ್ಲಿಕ್ಕೆ ಹೋಗ್ತೇನೆ ಅಂತ ಹೇಳ್ತಾನೆ. ಚಂದ್ರನು ತಾನು ತನ್ನ ಸ್ಥಾನಕ್ಕೆ ಹೋಗ್ತೇನೆ, ನೀನು ಅಪ್ಪಣೆ ಕೊಡ್ಬೇಕು ಅಂತ ಹೇಳ್ತಾರೆ. ಆಗ ತಾಯಿ ಹೇಳಿದಾಗ ತಾಯಿ ಋಷಿ ದೂರ್ವಾಸನ ಹೇಳ್ತಾನೆ, ತಾಯಿ ನಾನು ಋಷಿ, ನಾನು ಅನೇಕ ತೀರ್ಥಗಳನ್ನು ಸಂಚರಿಸಿ ನಿತ್ಯ ಕರ್ಮಾನುಷ್ಠಾನ ಮಾಡಬೇಕಾಗಿದೆ, ಹಾಗಾಗಿ ನನಗೆ ಹೋಗ್ಲಿಕ್ಕೆ ಅಪ್ಪಣೆ ನೀನು ಕೊಡ್ಲೇಬೇಕು ಅಂತ ಹೇಳ್ತಾನೆ. ಅದರಂತೆ ಚಂದ್ರ ಕೈ ಮುಗಿದು ತಾಯಿ ಹತ್ರ ನನ್ನ ವಾಸಸ್ಥಾನವಾದ ಚಂದ್ರಮಂಡಲದಲ್ಲಿದ್ದು ನಿತ್ಯವೂ ನಿಮ್ಮ ಚರಣ ದರ್ಶನವನ್ನು ಪಡೆಯುತ್ತೇನೆ, ನನಗೂ ಅಪ್ಪಣೆ ಕೊಡಬೇಕು ಅಂತ ಕೇಳ್ಕೊಳ್ತಾನೆ. ಆಮೇಲೆ 3ನೇ ವಿಷ್ಣುಮೂರ್ತಿಯಾದ ದತ್ತನಲ್ಲಿಯೇ ನಾವು ನಮ್ಮ ಪೂರ್ಣಾಂಶದಿಂದ ಐಕ್ಯರಾಗ್ತೇವೆ. ಇವನೇ ನಿಶ್ಚಯವಾಗಿ ತ್ರಿಮೂರ್ತಿ ಸ್ವರೂಪನ ಎಂದು ತಿಳಿ ನೀನು. ಇವನು ನಿಮ್ಮ ಹತ್ರನೇ ಇದ್ದು ನಿಮ್ಮ ಮಾತಿನಂತೆ ನಡೆಯುತ್ತಾನೆ. ಸರ್ವಂ ವಿಷ್ಣುಮಯಂ ಜಗತ್ತೆಂಬಂತೆ ವಿಷ್ಣುಮೂರ್ತಿಯೇ ದತ್ತಾತ್ರೇಯನಾಗಿ ಇಲ್ಲಿಯೇ ಇದ್ದು ನಿಮ್ಮನ್ನು ಸೇವಿಸ್ತಾನೆ ಅಂತ ಹೇಳ್ತಾರೆ. ಹೀಗೆ ದೂರ್ವಾಸ ಮತ್ತು ಚಂದ್ರರು ತಾಯಿಯ ಅಪ್ಪಣೆಯನ್ನು ಪಡೆದು ತಮ್ಮ ತಮ್ಮ ಸ್ಥಾನಕ್ಕೆ ಹೋಗ್ತಾರೆ. ದತ್ತಾತ್ರೇಯ ಮಾತ್ರ ಒಂದೇ ಮೂರ್ತಿಯಾಗಿ ಅನಸೂಯ ಮನೆಯಲ್ಲಿದ್ದು ಇಲ್ಲಿ ಎಲ್ಲ ಭಜಕರನ್ನು ಕಾಯ್ತಾ ಇಲ್ಲೇ ಇರ್ತಾನೆ. ಭಕ್ತ ಜನರು ಸಂಸಾರ ಸಾಗರ ತಾರಕನೇ ಜ್ಞಾನಮೂರ್ತಿಯ ಕೃಪಾ ಸಿಂಧುವೆ, ನಿಮ್ಮಿಂದಾಗಿ ನಮಗೆ ಸಹಜ ಜ್ಞಾನ ಉಂಟಾಯಿತು, ನೀವು ನನ್ನ ವಿನಂತಿಯನ್ನು ಕೇಳಬೇಕು, ದತ್ತಾತ್ರೇಯರ ಅವತಾರ ಪೂರ್ವಾಪರ ಸಂಗತಿಯನ್ನು ಹೇಳಿದಿರಿ ಅಂತ ಖುಷಿ ಪಡ್ತಾರೆ ಅವರು. ಆ ಬಾಲಕನು ನನ್ನ ಮೇಲೆ ಕೃಪೆ ಮಾಡಿ ತ್ರಿಮೂರ್ತಿಗಳ ಅವತಾರವನ್ನು ಅನುಕ್ರಮದಿಂದ ವಿಸ್ತಾರವಾಗಿ ನನಗೆ ಹೇಳಬೇಕೆಂದು ವಿನಯಪೂರ್ವಕ ಬೇಡಿಕೊಳ್ತೇನೆ ಅಂತ ಹೇಳ್ತಾನೆ. ಇತ್ತ ಸರಸ್ವತಿ ಗಂಗಾಧರರು ಅಂದರೆ ರಚನಾಕಾರರು ಶ್ರೋತೃಗಳಿಗೆ ಹೀಗೆ ಅನಸೂಯ ಚರಿತೆಯನ್ನ ವಿಸ್ತಾರವಾಗಿ ಹೇಳಿ ನಮ್ಮನ್ನ ಕಲ್ಪನಾ ಲೋಕದಲ್ಲಿ ವಿಹರಿಸುವಂತೆ ಮಾಡ್ತಾರೆ. ಅನಸೂಯೆ ಅಂದರೆ ಪತಿವ್ರತೆ ಅವಳೊಬ್ಬಳು, ಅದಕ್ಕೆ ಎಷ್ಟು ಮಹತ್ವ ಇದೆ ಅನ್ನೋದನ್ನ ನಾವು ಇದರಲ್ಲಿ ಮನಗಾಡ್ಲಿಕ್ಕಿದ್ದೇವೆ. ಯಾಕೆಂದ್ರೆ ಒಬ್ಬ ಪತಿವ್ರತ ಸ್ತ್ರೀಗೆ ಎಷ್ಟು ಶಕ್ತಿ ಇದೆ ಅನ್ನುವಂಥದ್ದನ್ನ ನಾವಿಲ್ಲಿ ಕಾಣಬೇಕು. ಯಾಕೆಂದ್ರೆ ನೋಡಿ, ದೇವಾನುದೇವತೆಗಳೇ ಬಂದ್ಕೊಂಡು ಅವಳು ಪರೀಕ್ಷೆ ಮಾಡ್ಲಿಕ್ಕೆ ಬಂದ್ರು, ಅವಳು ಪರೀಕ್ಷೆಯಲ್ಲಿ ಫೇಲ್ ಆಗಲಿಲ್ಲ ಹೊರತು ನಮ್ಮ ಭಾಷೆಯಲ್ಲಿ ಹೇಳೋದಾದ್ರೆ ಅವಳು ಉತ್ತಮ ಶ್ರೇಣಿಯಲ್ಲಿ ಪಾಸ್ ಆದಳು ಅಂತ ಹೇಳಬೇಕು. ಯಾಕೆಂದ್ರೆ ದೇವರನ್ನೇ ಬಾಲಕರನ್ನಾಗಿ ಪರಿವರ್ತಿಸಿ ಅವರು ಕೇಳಿದಂತಹ ಅವರ ಇಚ್ಛೆಯನ್ನು ತಾನು ಪೂರೈಸಿದ್ದಾಳೆ. ಅವರಿಗೆ ಹೊಟ್ಟೆ ತುಂಬ ಸ್ತನಪಾನವನ್ನು ಮಾಡಿಸಿದ್ದಾಳೆ. ಹಾಗಂತ
ತನ್ನ ಅತಿಥಿ ಸತ್ಕಾರವನ್ನು ಬಿಡಲಿಲ್ಲ ಅವಳು. ಅವರು ಆ ತರಹ ಕೇಳಿದ್ರು, ಇವಳು ಗೆದ್ದಿದ್ದಾಳೆ. ಅಂದರೆ ಒಂದು ಪತಿವ್ರತ ಸ್ತ್ರೀಗೆ ಇರುವಂತಹ ಶಕ್ತಿಯನ್ನ ಈ ಅಧ್ಯಾಯ ತೋರಿಸ್ತದೆ. ಅವಳ ಅಂಥ ಪತಿವ್ರತ ಶಕ್ತಿಯೇ ನಮಗೆಲ್ಲ ಈಗ ಅತಿ ಈಸಿಯಾಗಿ ಸಿಗುವಂಥ ತ್ರಿಮೂರ್ತಿ ರೂಪ ದತ್ತಾತ್ರೇಯ, ತ್ರಿಗುಣಾತೀತ ದತ್ತಾತ್ರೇಯ, ಅನಸೂಯ ತನಯ ದತ್ತಾತ್ರೇಯ, ಇಲ್ಲಿ ಉಂಟಲ್ಲ. ಅಂದರೆ ನಮಗೆಲ್ಲರಿಗೂ ಒಬ್ಬರನ್ನು ಸ್ಮರಿಸಿದರೆ 3 ಜನರನ್ನು ಸ್ಮರಿಸಿದಂತಾಗುತ್ತದೆ. ಬ್ರಹ್ಮ ವಿಷ್ಣು ಮಹೇಶ್ವರ ಅವರು 3 ಜನರನ್ನು ಸ್ಮರಿಸಿದ ಮೇಲೆ ಏನು, ಅನಸೂಯ ತನಯ ಅಂದರೆ ದೇವಿನೂ ಬಂದಳು, ಅನಸೂಯನೇ ಜಗದಂಬಿಕೆ ಅಂತ ಹೇಳಿದ್ದಾಳೆ. ಹಾಗಾಗಿ ಎಲ್ಲವೂ ಒಂದೇ ಸೂರ್ಯನುಡಿಯಲ್ಲಿ ಅಂತ ಈಗಿನ ಕಾಲದಲ್ಲಿ ಎಲ್ಲ ಅಡ್ವರ್ಟೈಸ್ಮೆಂಟ್ಗಳು ಬರ್ತಾವಲ್ಲ, ಇದನ್ನು ಹಾಗೆ ಅನ್ಕೋಬೇಕು ಈಗಿನ ಕಾಲದವ್ರಿಗೆ ತಿಳಿಸಿ ಹೇಳಬೇಕು ಅಂದರೆ. ಎಲ್ಲವೂ ತ್ರಿಮೂರ್ತಿಯಲ್ಲೇ ಇದೆ. ಹಾಗಾಗಿ ಅಂದರೆ ಸಾಕ್ಷಾತ್ ದತ್ತಾತ್ರೇಯನು ನಮಗೆಲ್ಲ ಗುರು. ಇವರನ್ನು ನಾವು ಯಾವ ಕಾರಣಕ್ಕೂ ಬಿಡಬಾರ್ದು, ಸ್ಮರಿಸುತ್ತಲೇ ಇರಬೇಕು. ಬಿಡಬಾರ್ದು ಅಂದರೆ ನಾನು ಹೇಳೋದು ಧ್ಯಾನವನ್ನು ಮಾಡ್ತಾನೆ ಇರಬೇಕು ಅಂತ. ಹಾಗೆ ಪತಿವ್ರತ ಸ್ತ್ರೀಯಾದ ಅನಸೂಯನ್ನೆಲ್ಲ ನಾವು ಸ್ಮರಿಸ್ತಾ ಇದ್ದರೆ ಹೆಣ್ಮಕ್ಳು ನಮಗೂ ಅವರದ್ದು ಕಿಂಚಿತ್ತರೂ ಅಂಶ ಬರಬಹುದು. ಆ ಭಾಗ್ಯ ನಾವು ಸ್ವಲ್ಪನಾದರೂ ಪಡೀಲಿಕ್ಕೆ ಸಾಧ್ಯ ಆಗಬಹುದು ಅಂತ ನನ್ನ ಅನಿಸಿಕೆ. ತಾವು ಎಲ್ಲ ಇದನ್ನು ಕೇಳಿದ್ದೀರಿ. ಯಾರೂ ಇದನ್ನು ಕೀಳಾಗಿ ನೋಡದೆ ದಿನವೂ ಗುರುಚರಿತ್ರೆ ಶ್ರವಣವನ್ನು ಮಾಡ್ರಿ. ತನ್ಮೂಲಕ ತಮ್ಮ ಕಷ್ಟಗಳು ನಿವಾರಣೆ ಆಗಲಿ. ಯಾವುದೇ ಕಷ್ಟಗಳಿದ್ದರೂ ನಮ್ಮಲ್ಲಿ ಭಕ್ತಿ ಹೊಂದಿದ್ದರೆ ನಾವು ದೇವರಲ್ಲಿ ಅದನ್ನು ನಿವೇದನೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯ. ನಿಮ್ಗೆ ಅನ್ನಿಸ್ಬೋದು ಇವರು ಏನು ಹೇಳ್ತಾರೆ ಅಂತ, ನಮಗೆ ಬ್ರಹ್ಮ ಬರದಿರ್ತಾನೆ ಆದರೆ ಅಳಿಸೋಕೆ ಸಾಧ್ಯ, ನಮ್ಮ ಕಷ್ಟ ನಾವು ಅನುಭವಿಸೋದೆ ಅಂತ. ಅದಿಲ್ಲ ಅಂತ ಹೇಳೋದಿಲ್ಲ. ನಮಗೆ ಎಷ್ಟೇ ಕಷ್ಟ ಬರ್ಬೋದು, ಆದರೆ ಆ ಕಷ್ಟವನ್ನು ಸಹಿಸಿಕೊಳ್ಳುವ ಶಕ್ತಿನೂ ಬೇಕಾಗ್ತದೆ ಅಲ್ಲ. ಅಟ್ಲೀಸ್ಟ್ ನಾವು ದೇವರನ್ನು ಪದೇ ಪದೇ ಹೀಗೆ ಗುರುವಿನ ಸ್ಮರಣೆ ಮಾಡೋದ್ರಿಂದ ನಮಗೆ ಆ ಕಷ್ಟಗಳನ್ನು ತಪ್ಪಿಸಲಿಕ್ಕೆ ಸಾಧ್ಯ ಇಲ್ಲದೆ ಇದ್ದರೂ ಕೂಡ ಕಷ್ಟಗಳನ್ನು ಸಹಿಸುವಂತಹ ಸಹನಾ ಶಕ್ತಿಯನ್ನಾದರೂ ಅವನು ದಯಪಾಲಿಸಬಹುದಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ. ಅದಕ್ಕಾಗಿ ಪದೇ ಪದೇ ನಿಮಗೆ ಹೇಳ್ತಾ ಇದ್ದೀನಿ, ಯಾರೂ ಮಿಸ್ ಮಾಡ್ಕೋಬೇಡಿ. ಗುರುಚರಿತ್ರೆಯ ಶ್ರವಣವನ್ನು ತಪ್ಪದೇ ಮಾಡಿರಿ ಅಂತ ಹೇಳ್ತಾ ಎಲ್ಲರಿಗೂ